ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಬ್ಯೂಟಿ ಅಂದ ತಕ್ಷಣ ನಾವು ಏನು ತಿಳ್ಕೊತೇವೆ ಅಂತಂದ್ರೆ ಬಾಹ್ಯ ಸೌಂದರ್ಯ ಅಂದ್ರೆ ನಮ್ಮ ಚರ್ಮದ ಕಾಂತಿ ಆಗಿರ್ಬೋದು, ನಮ್ಮ ಕೂದಲಿನ ಕಾಂತಿ ಆಗಿರ್ಬೋದು. ಆಮೇಲೆ ನೋಡೋಕೆ ನಾವು ಔಟ್ಸೈಡಿಂದ ಇಷ್ಟು ಚಂದ ಕಾಣ್ತೇವೆ, ಅದನ್ನು ನಾವು ಬ್ಯೂಟಿ ಅಂಥೇಳಿ ಕರಿತೇವೆ. ಆದ್ರೆ ನಮ್ಮ ಹೆಲ್ತ್, ಆರೋಗ್ಯದ ಸೌಂದರ್ಯದ ಬಗ್ಗೆ ನಾವು ಹೆಚ್ಚಾಗಿ ಗಮನ ಕೊಡೋದಿಲ್ಲ. ನಾವು ಎಷ್ಟೇ ಚೆಂದಾಗಿದ್ರೂ ಔಟ್ಸೈಡಾಗಿ, ಬಟ್ ನಮ್ಮ ಆರೋಗ್ಯ ಸರಿಯಾಗಿಲ್ಲ, ನಮಗೆ ಎನರ್ಜಿ ಲೆವೆಲ್ ಇಲ್ಲ, ಸುಸ್ತಾಗ್ತಿರ್ತೈತಿ ಬರೀ. ಆಮೇಲೆ ಒಂದು ಯಾವುದೋ ಕೆಲಸ ಮಾಡೋಕೆ ನಮ್ಗೆ ಆಸಕ್ತಿ ಇರ್ತೈತಿ, ಆದ್ರೆ ನಮ್ಗೆ ಎನರ್ಜಿ ಲೆವೆಲ್ ಕಡಿಮೆ ಇರೋದ್ರಿಂದ ಪದೇ ಪದೇ ಕುಂತ ಜಾಗದೊಳಗನ ಕೂತ್ಕೋಬೇಕು ಅನ್ನಿಸ್ತಿರ್ತೈತಿ. ಆಮೇಲೆ ಪದೇ ಪದೇ ಮಲ್ಕೋಬೇಕು ಅನ್ನಿಸ್ತಿರ್ತೈತಿ. ಒಂಥರ ನಮ್ಮ ದೇಹದೊಳಗೆ ನಿಶಕ್ತಿ ತುಂಬ್ಕೊಂಬಿಟ್ಟಿರ್ತೈತಿ. ಯಾವುದೇ ಕೆಲಸ ಮಾಡೋಕ್ಕೂ ನಮಗೆ ಇಂಟ್ರೆಸ್ಟ್ ಇಲ್ದಂಗೆ ಆಗ್ಬಿಡ್ತೈತಿ. ಅಂತಹ ಎಲ್ಲ ಸಮಸ್ಯೆಗೆ ನಾನಿವತ್ತು ಒಂದು ಮಸ್ತಾಗಿರುವಂತಹ ಎನರ್ಜಿ ಡ್ರಿಂಕ್ ರೆಡಿ ಮಾಡೋದು ಹೆಂಗೆ ಅಂತೇಳಿ ತೋರ್ಸಾತೀನಿ. ಈ ಡ್ರಿಂಕನ್ನು ನೀವು ಪ್ರತಿದಿನ ಎದ್ದ ತಕ್ಷಣ ನೀವು ಚಹಾ ಅಥವಾ ಕಾಫಿ ಏನು ಕುಡಿತೀರಲ್ಲ, ಅದರ ಬದಲಿ ಒಂದೊಂದು ಗ್ಲಾಸ್ ಡೈಲಿ ಇದನ್ನು ಕುಡಿತಾ ಬಂದ್ರೆ ನಿಮ್ಮ ಹ್ಯುಮಿನಿಟಿ ಪವರ್ ಜಾಸ್ತಿ ಆಗ್ತಾ ಬರ್ತೈತಿ. ನಿಮಗೆ ಎನರ್ಜಿ ಜಾಸ್ತಿ ಆಗ್ತೈತಿ. ನೀವು ಡೇ ಪೂರ್ತಿ ಆ್ಯಕ್ಟಿವ್ ಆಗಿ ಇರ್ತೀರಿ. ಸೌಂದರ್ಯದ ಜೊತೆಗೆ ನಮ್ಮ ಆರೋಗ್ಯವೂ ಕೂಡ ಚೆನ್ನಾಗಿದ್ರನ ನಾವು ಒಂಥರ ಬ್ಯೂಟಿಫುಲ್ಲಾಗಿ ಕಾಣೋಕೆ ಆಗೋದು. ನಮ್ಮ ಆರೋಗ್ಯನ ಸರಿ ಇಲ್ಲ ಅಂದ್ರೆ ನಾವು ಚೆಂದ ಕಾಣೋಕೆ ಸಾಧ್ಯನೇ ಇಲ್ಲ. ನಾವೆಷ್ಟು ಹೆಲ್ದಿ ಇರ್ತೇವೆ ಅಷ್ಟು ನಮ್ಮ ಮುಖ ಆಗಿರ್ಬೋದು, ನಮ್ಮ ಬಾಡಿ ಆಗಿರ್ಬೋದು ಒಂಥರ ಲವಲವಿಕೆಯಿಂದ ಕಳೆಯಾಗಿ ಕಾಣ್ತಿರ್ತೈತಿ. ಬರ್ರಿ ಹಂಗಾರ ಈ ಎನರ್ಜಿ ಡ್ರಿಂಕನ್ನು ಹೆಂಗೆ ರೆಡಿ ಮಾಡೋದು, ಅದಕ್ಕೆ ಏನೇನು ಹಾಕ್ತಾನೆ ನೋಡೋಣ. ಈ ಎನರ್ಜಿ ಡ್ರಿಂಕನ್ನು ರೆಡಿ ಮಾಡೋಕ್ಕೆ ನಮಗೆ ಏನು ಅಷ್ಟೇನು ಹೆಚ್ಚಾದ ವಸ್ತುಗಳು ಬೇಕಾಗುವುದಿಲ್ಲ. ನಮ್ಮ ಅಡಿಗೆ ಮನೆಯೊಳಗನ ಅತಿ ಸುಲಭವಾಗಿ ದೊರಕುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸಿ ಈ ಪವರ್ಫುಲ್ ಎನರ್ಜಿ ಡ್ರಿಂಕನ್ನು ರೆಡಿ ಮಾಡ್ಬೋದು. ಬರ್ರಿ ಹಂಗಾರ ಏನೇನು ಬೇಕು ನೋಡ್ಕೊಂಬರೋಣ. ಹಾಕ್ರಿ ಫಸ್ಟಿಗೆ ಜೀರಿಗೆ, ಒಂದು ಏಲಕ್ಕಿ, ಇದು ಸೋಂಪು ಕಾಳು, ಬಡಿ ಸೊಪ್ಪು ಅಂತಾರಲ್ಲ ಅದು. ಆಮೇಲೆ ಇದು ಧನಿಯಾ, ಹವಿಸ್ ಕಾಳು, ಮೆಂತ್ಯ ಕಾಳು, ಒಂದಿಷ್ಟು ರುಚಿಗೆ ಹಾಕ್ಕೊಳಕ್ಕೆ ಬೆಲ್ಲ. ಉಪ್ಪು ಸೇರಿಸ್ಬೇಡ್ರಿ, ಇದಕ್ಕೆ ಬೆಲ್ಲನ ಹಾಕ್ಕೋಬೇಕು. ಇದನ್ನೀಗ ಹೆಂಗೆ ಮಾಡ್ಬೇಕಂದ್ರೆ ನೋಡೋಣ ಬರ್ರಿ. ನಾನು ಈಗಿಲ್ಲೇ ಒಂದು ಪಾತ್ರೆ ತೊಗೊಂಡು ಅವನ್ನೆಲ್ಲ ಇದಕ್ಕೆ ಹಾಕ್ಕೊಂಡೇನಿ. ಈಗ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಒಂದು ಗ್ಲಾಸ್ ಆಗೋವಷ್ಟು. ನೀವು ಒಬ್ಬರೇ ಕುಡಿತಿದ್ರೆ ಒಂದು ಗ್ಲಾಸ್ ಹಾಕ್ಕೋರಿ. ಇಲ್ಲಿಕಂದ್ರೆ ಯಾರಾದರೂ ಹೆಚ್ಚಿಗೆ ಕುಡಿಯೋರಿದ್ರೆ ಹೆಚ್ಚಿಗೆ ನೀರು ಹಾಕ್ಕೋರಿ. ಇದನ್ನು ಎಲ್ಲರೂ ನಿಯಮಿತವಾಗಿ ಮನೆಯೊಳಗಿರೋರು ಎಲ್ಲರೂ ಕುಡಿದ್ರೂ ಒಳ್ಳೆಯದ ರೀ ಹೆಲ್ತಿಗೆ. ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ. ಇದರಿಂದ ನಮ್ಮ ಹ್ಯುಮಿನಿಟಿ ಪವರ್ ಜಾಸ್ತಿ ಆಗ್ತೈತಿ. ನಮಗೇನು ಎನರ್ಜಿ ಲೆವೆಲ್ ಕಡಿಮೆ ಆಗಿರ್ತೈತಲ್ಲ, ಬರೀ ಸುಸ್ತು ಆಗ್ತಿರ್ತೈತಿ ಕುಂತಲ್ಲೇ ನಿಂತಲ್ಲೇ, ಆಮೇಲೆ ತಲೆ ಸುತ್ತು ಬರ್ತಿರ್ತೈತಿ ಭಾಳ ಅಂತ ಎಲ್ಲ ಪ್ರಾಬ್ಲಮ್ಮು ಈ ಡ್ರಿಂಕನ್ನು ನೀವು ಕುಡಿಯೋದ್ರಿಂದ ಕಡಿಮೆ ಆಗ್ತಾ ಬರ್ತೈತಿ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಚಹಾ ಅಥವಾ ಕಾಫಿ ಬದಲಿ ಈ ಡ್ರಿಂಕನ್ನು ಕುಡಿಯೋದನ್ನು ರೂಢಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಬೇಕಿದ್ರೆ ನಿಮಗೆ ಟೀ ಕಾಫಿ ಬಿಟ್ಟು ಇರೋಕ್ಕೆ ಆಗೋದಿಲ್ಲ ಕುಡಿದೆ ಅಂತಂದ್ರೆ ಇದನ್ನು ಕುಡಿದು 1 ಗಂಟೆ ಅಥವಾ 2 ಗಂಟೆ ಬಿಟ್ಕೊಂಡು ನೀವು ಟೀ ಕಾಫಿ ಕುಡಿಬೋದು. ನೋಡಿರಿ, ಈಗ ಇದನ್ನು ಮೀಡಿಯಮ್ ಉರಿ ಇಟ್ಕೊಂಡು ಸಣ್ಣಗೆ ಕುದಿಸ್ಕೋಬೇಕು. ಇದೆಲ್ಲ ರಸ ಬಿಟ್ಕೊಂಗೆ ಒಂದು 5 to 10 ಮಿನಿಟ್ಸ್ವರೆಗೂ ಆದರೂ ಇದನ್ನು ನೀವು ಕುದಿಸ್ಕೋಬೇಕು ಸಣ್ಣಗೆ ಉರಿ ಇಟ್ಕೊಂಡು. ಈಗಿದ ಒಂದು 5 ಮಿನಿಟ್ಸ್ ಕುದ್ಮೇಲೆ ಹಿಂಗೆ ಕಲರ್ ಬಿಟ್ಕೊಳತ್ತಿ. ಈಗ ಇದಕ್ಕೆ ನೀವು ಒಂದು ಚೂರು ಚಿಟಿಕೆ ಅರಿಶಿನ ಪುಡಿಯನ್ನು ಸೇರಿಸ್ಬೇಕು. ಅರಿಶಿನ ಪುಡಿ ಯಾಕಂದ್ರೆ ಇದು ನಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಆಗುವಲ್ಲಿ ಸಹಾಯ ಮಾಡ್ತತಿ. ಮತ್ತು ಈ ಡ್ರಿಂಕನ್ನು ನೀವು ಕುಡಿಯೋದ್ರಿಂದ ಏನು BP ಪ್ರಾಬ್ಲಮ್ ಇರ್ತೈತಲ್ಲ, ಶುಗರ್ ಪ್ರಾಬ್ಲಮ್ ಇರ್ತೈತಲ್ಲ, ಅದು ಕೂಡ ಕಂಟ್ರೋಲ್ ಆಗ್ತಾ ಬರ್ತೈತಿ. ಇದು ತುಂಬಾ ಬೆನಿಫಿಟ್ಸ್ ಇರುವಂತಹ ಒಂದು ಎನರ್ಜಿ ಡ್ರಿಂಕ್ ನಮ್ಮ ಹೆಲ್ತಿಗೆ. ಇದನ್ನು ಡೈಲಿ ಕುಡಿಯೋದ್ರಿಂದ ನಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳು ಸುಧಾರಿಸ್ತಾ ಬರ್ತಾವೆ.
ನೋಡಿರಿ, ಇದನ್ನು ನೀವು ಟ್ರೈ ಮಾಡಿ ನೋಡಿರಿ. ಬೇಕಿದ್ರೆ ನೀವು ಯಾವ ದಿನ ಕುಡಿತೀರಲ್ಲ ಅವತ್ತ ನಿಮಗೆ ಗೊತ್ತಾಗ್ಬಿಡ್ತೈತಿ. ಉಳಿದ ದಿನ ನಿಮಗೆ ಇದ್ದಂತಹ ಎನರ್ಜಿ ಲೆವೆಲ್, ನಿಮ್ಮ ದೇಹದೊಳಗಿರ್ತಂತಹ ಲವಲವಿಕೆ ಎಲ್ಲ ಇದನ್ನು ಕುಡಿದ್ಮೇಲೆ ಸ್ವಲ್ಪ ಜಾಸ್ತಿ ಆಗ್ತಾ ಬರ್ತೈತಿ. ಸುಸ್ತು ಕಡಿಮೆ ಆಗ್ತೈತಿ. ಆಮೇಲೆ ಎಲ್ಲ ಕೆಲಸ ಮಾಡೋಕೆ ಆಸಕ್ತಿ ಬರ್ತೈತಿ. ಮೈಯೊಳಗೆ ಒಂಥರ ಚೈತನ್ಯ ಬಂದಂಗೆ ಆಗ್ತೈತಿ. ಅದರಿಂದ ಈ ಡ್ರಿಂಕನ್ನು ನೀವು ಸೇವಿಸ್ತಾ ಬರ್ರಿ. ನಿಮಗೆ ಇದನ್ನು ಹಿಂಗೆ ಡೈಲಿ ಕುದಿಸ್ಕೊಳಕ್ಕೆ ಆಗೋದಿಲ್ಲ ಅಂತ ಅಂದ್ರೆ ನೀವು ನಾನು ಏನು ತೋರಿಸಿದೆ ಅಲ್ಲ, ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಬೆಲ್ಲ ಒಂದು ಸ್ಕಿಪ್ ಮಾಡಿ ಉಳಿದ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ನೀವು ಒಣವ ಹುರಿದ್ಬಿಟ್ಟು ಅದನ್ನು ನೀವು ಬೇಕಿದ್ರೆ ಗ್ರೈಂಡ್ ಮಾಡಿ ಸಣ್ಣಗೆ ಪೌಡರ್ ಮಾಡಿ ಒಂದು ಡಬ್ಬಿಯೊಳಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಅದನ್ನು ಬೇಕಿದ್ರೆ ನೀವು ಡೈಲಿ ಪುಡಿ ಹಾಕ್ಕೊಂಡು ಅದನ್ನು ಕುದಿಸ್ಕೊಂಡು ನೀವು ಕುಡಿಬಹುದು. ಯಾವುದಾದ್ರೂ ಓಕೆ ನಡೀತೈತಿ. ನೀವು ಇದಕ್ಕೆ ಉಪ್ಪು ಹಾಕೋಬೋದು ರೀ, ಆದ್ರೆ ಉಪ್ಪು ಸಕ್ಕರೆ ಇದಕ್ಕೆ ಸೇರಿಸಿದ್ರೆ ಒಳ್ಳೆಯದಲ್ಲ ಆರೋಗ್ಯ ದೃಷ್ಟಿಯಿಂದ. ಅದಕ್ಕೆ ನೀವು ಇದಕ್ಕೆ ಬೆಲ್ಲನ ಸೇರಿಸ್ಕೊರಿ. ಅದ್ರಾಗ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡಿ ಹಾಕ್ರಿ. ರೆಡಿ ಆಗೈತಿ ನಮ್ಮ ಪವರ್ಫುಲ್ ಎನರ್ಜಿ ಕೊಡುವಂತಹ ಎನರ್ಜಿ ಡ್ರಿಂಕ್. ಈಗ ಇದನ್ನು ನಾವು ಸೋಸ್ಕೊಂಡು ಬಿಡ್ಬೇಕು. ಸೋಸ್ಕೊಂಡು ಇದು ಆರಿದ ಮೇಲೆ ಇದನ್ನು ನೀವು ಕುಡಿಬೇಕು. ನೋಡ್ರಿ, ಸ್ಮೆಲ್ಲು ಅಷ್ಟೇ ಇಷ್ಟು ಘಮ ಘಮ ಅಂಥೇಳಿ ಸ್ಮೆಲ್ ಬರತೈತಿ. ಇದೇನು ನಿಮಗೆ ಕುಡಿಬೇಕಾರೆ ಕಹಿ ಅನಿಸೋದಿಲ್ಲ, ಸ್ವೀಟೇ ಇರ್ತೈತಿ ಬೆಲ್ಲ ಹಾಕಿರೋದ್ರಿಂದ. ಆಮೇಲೆ ನಮ್ಮ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಒಳ್ಳೆಯ ಡ್ರಿಂಕ್. ನೋಡ್ರಿ, ಇದನ್ನು ನೀವು ಟ್ರೈ ಮಾಡಿ ನೋಡ್ರಿ, ಕುಡಿತಾ ಬರ್ರಿ. ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೋರಿ. ಆಮೇಲೆ ನಿಮ್ಮ ಎನರ್ಜಿ ಲೆವೆಲ್ ಕಡಿಮೆ ಇದ್ರೆ ಇದನ್ನು ಕುಡಿತಾ ಬರ್ರಿ. ಆಮೇಲೆ ಹೆಲ್ದಿಯಾಗಿ ಇರೋರು ಕೂಡ ಇದನ್ನು ಕುಡಿತಾ ಬರ್ರಿ. ಮುಂದೆ ನಿಮ್ಗೆ ಇನ್ನೂ ಯಾವುದೇ ಥರನಾದಂತಹ ಆರೋಗ್ಯ ಸಮಸ್ಯೆ ಬರೋದಿಲ್ಲ. ಇದರಿಂದ ನೆಗಡಿ ಕೆಮ್ಮು ಕೂಡ ಕಡಿಮೆ ಆಗ್ತೈತಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಆಗಕ್ಕೆ, ನಮ್ಮ ಆರೋಗ್ಯದ ಯಾವುದೇ ತೊಂದರೆ ಇದ್ದರೂ ಸುಧಾರಣೆ ಆಗಕ್ಕೆ, ಆಮೇಲೆ ನಾವು ಡೇ ಪೂರ್ತಿ ಲವಲವಿಕೆಯಿಂದ ಚೈತನ್ಯದಿಂದ ಇರಕ್ಕೆ ಎನರ್ಜಿ ಡ್ರಿಂಕ್ ಹೆಂಗೆ ರೆಡಿ ಮಾಡೋದು ಅಂಥೇಳಿ ನೀವು ಇದನ್ನು ಮನೆಯೊಳಗೆ ಟ್ರೈ ಮಾಡಿ. ಮನೆಯವರು ಎಲ್ಲರೂ ಇದನ್ನು ಸೇವನೆ ಮಾಡಿರಿ. ತುಂಬಾ ಒಳ್ಳೆ ಎನರ್ಜಿ ಕೊಡುವಂತಹ ಡ್ರಿಂಕ್ ಇದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಇನ್ನೂ ಹಲವು ಮುಂತಾದ ಇಂಥ ಆರೋಗ್ಯ ಉಪಯುಕ್ತ ಮಾಹಿತಿ ಸಿಗ್ತೈತಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು.